Hi everyone, welcome to our channel. Today we are going to discuss the number system chapter 1 class exercise 1.3 and that fourth main. So express 0.999 in the form of P by Q. Are you surprised by your answer? With your teacher and classmates discuss why the answer makes sense ಅಂತ ಕೇಳಿದ್ದಾರೆ. So we are going to the same method. Let p of x is equal to 0.999. It will keep on continuing. Dotted line ಹಾಕಿರೋದ್ರಿಂದ ಸೊ ಇದೇನಂತ ಅರ್ಥ, ಕಂಟಿನ್ಯೂ ಆಗ್ತಾ ಇದೆ. ಸೇಮ್ ನಂಬರ್ ಅಂದರೆ ಏನು? ರೆಕರಿಂಗ್ ಅಂತ, ನಾನ್ ಟರ್ಮಿನೇಟಿಂಗ್ ರೆಕರಿಂಗ್. ಸೊ ಮಲ್ಟಿಪ್ಲೈಡ್ ಬೈ 10 10 ಇಂಟು ಎಕ್ಸ್, ಒಂದೇ ನಂಬರ್ ಡಿಜಿಟ್ ಅಲ್ವಾ, 0.9, ಅದರಿಂದ 10ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಯು ಗೆಟ್ 9.999 ರೆಕರಿಂಗ್ ಆಯಿತು. 10x ಈಸ್ ಈಕ್ವಲ್ ಟು 9 ಪ್ಲಸ್ 0.999 ಅಂತ ಬರಿಬೋದು. ಓಕೆನಾ? ಸೊ 0.99ನ ಹೇಗೆ ಅನ್ಕೋಬೋದು? ಎಕ್ಸ್ ಅಂತ ಅನ್ಕೋಬೋದು. 9 ಪ್ಲಸ್ ಎಕ್ಸ್ನ ಈ ಕಡೆ ತಗೊಳ್ಳಿ, ಲೆಫ್ಟ್ ಹ್ಯಾಂಡ್ ಸೈಡ್ಗೆ. 10x minus x is equal to 9. 10x minus x, 9x is equal to 9. x is equal to 9 divide by 9. ಒನ್ಸ. ಸೊ x is equal to 1. ಏನು ಬಂತು ನಿಮಗೆ ಆನ್ಸರು? ಸರ್ಪ್ರೈಸ್ ಆಗಿದೆ. ಆನ್ಸರು ಏನು? 1 ಅಂತ. ಓಕೆನಾ? ನೆಕ್ಸ್ಟ್ ಪ್ರಾಬ್ಲಮ್. What can the maximum number of digits be in the repeating blocks of the digits in the decimal expansions of 1/17? Perform the division to check your answers. ಸೊ ಇದನ್ನ ಜಸ್ಟ್ ಡಿವೈಡ್ ಮಾಡ್ತಾ ಹೋಗಿ 1/17 ನಿಮಗೆ ಹೇಗೆ ಬರುತ್ತೆ ಅಂದರೆ, ಸೊ ನೋಡಿ, ಸೊ ಹೇಗೆ ಬರುತ್ತೆ ಅಂದರೆ 1/17 ಅಲ್ವಾ. ಸೊ ಡಿವೈಡ್ ಮಾಡ್ತಾ ಹೋಗಬೇಕು. 17ಇಂದ 1ನ ಡಿವೈಡ್ ಮಾಡ್ತಾ ಹೋಗಿ. ನಿಮಗೆ ಇಲ್ಲಿ ತೋರಿಸ್ತಿದ್ದೀನಿ. ಫಸ್ಟ್ ಏನು, ಡಿವೈಡ್ 1ಇಂದ ಡಿವೈಡ್ ಆಗೋಲ್ಲ, ಪಾಯಿಂಟ್ ಇಡ್ತೀರಾ, 10 ಆಯಿತು, ಮತ್ತೆ ಡಿವೈಡ್ ಆಗೋಲ್ಲ. ಸೊ ಅವಾಗ ಏನು ಮಾಡ್ತೀರಾ, ಮತ್ತೆ 0 ತೊಗೊಳ್ತೀರಾ, ಅವಾಗ ಇನ್ನೊಂದು 0 ಆಯಿತು. 100ಇಂದ ಡಿವೈಡ್ ಆಗ್ತಾ ಹೋಗುತ್ತೆ. 100 5 85, 17 5 85. ಸೊ 100 minus 85, you get 50, 0. Again 100 8s 136. Again 10 4 140. Again 100 8s 146 136. ಸೊ ಹೀಗೆ ನೀವು ಮಾಡ್ತಾ ಹೋದರೆ 40 ರಿಮೈನಿಂಗ್. ಹೀಗೆ ಡಿವೈಡ್ ಮಾಡ್ತಾ ಹೋದರೆ ನಿಮಗೆ ಕಂಟಿನ್ಯೂಸ್ ಆಗಿ ಡಿವೈಡ್ ಮಾಡ್ತಾ ಹೋಗಿ ನಿಮಗೆ 0.5882394117647058 ಈ ರೀತಿ ನಂಬರ್ ಬರುತ್ತೆ. ಸೊ ಏನಂತ ಅಂದರೆ ಕಂಟಿನ್ಯೂಸ್ ಆಗಿ ಬರುತ್ತೆ ನೋಡಿ. 0.058. ನೀವೀಗ ಇಷ್ಟು ಡಿಜಿಟ್ಸ್ನ ನೋಡಿ, ನಿಮಗೆ ಇಷ್ಟು ಡಿಜಿಟ್ಸ್ ಏನಾಗಿದೆ, ಡಿಫ್ರೆಂಟಾಗೇ ಇದೆ. ನೆಕ್ಸ್ಟ್ ಇಲ್ಲಿ ಏನು ಬಂತು ನಿಮಗೆ 058. ಇದು ಅಗೇನ್ ಇಟ್ ವಿಲ್ ಕಂಟಿನ್ಯೂ 058 ಈ ನಂಬರಿಂದ ರಿಪೀಟ್ ಆಗುತ್ತೆ. ಇಷ್ಟು ನಂಬರು ನಿಮ್ಗೇನಾಯಿತು, ರೆಕರಿಂಗ್ ಆಯಿತು. ಸೇಮ್ ನಂಬರ್ ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಡಿವೈಡ್ ಮಾಡ್ತಾ ಹೋಗಿ 17 ಟೇಬಲ್ಸಿಂದ. ಓಕೆನಾ? ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಪ್ರಾಬ್ಲಮ್ 6th one. Look at several examples of rational numbers in the form of p by q. Q is not equal to 0, where p and q are integers with no common factors other than 1 and having a terminating decimal representation. Can you guess what property Q must satisfy ಅಂತ ಇದೆ. ಸೊ ನಿಮ್ಗೆ ಗೊತ್ತಾಗ್ತಾ ಇದೆ ಇಲ್ಲಿ ಏನಂತ ಕೇಳ್ತಾ ಇದ್ದಾರೆ. ಎಕ್ಸಾಂಪಲ್ಸ್, ರ್ಯಾಷನಲ್ ನಂಬರ್ ಯಾವ ಫಾರ್ಮಲ್ಲಿದೆ, ಪಿ ಬೈ ಕ್ಯೂ ಫಾರ್ಮಲ್ಲಿದೆ. ಈ ಪಿ ಬೈ ಕ್ಯೂ ಫಾರ್ಮ್ನ ನೀವು ಇಂಟೀಜರ್ಸ್ನ ಕಾಮನ್ ಫ್ಯಾಕ್ಟರ್ ಅದರ್ ದೆನ್ 1 ಅಲ್ದಲೆ ಬೇರೆ ಯಾವುದೇ ಟರ್ಮಿನೇಟಿಂಗ್ ಡೆಸಿಮಲ್ಸ್ ರೆಪ್ರೆಸೆಂಟ್ ಮಾಡಿದ್ರು ಯಾವ ಪ್ರಾಪರ್ಟಿನ ಕ್ಯೂ ಸ್ಯಾಟಿಸ್ಫೈ ಮಾಡುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ, ಇಲ್ಲಿ ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ. ನಿಮಗೆ ಗೊತ್ತು ಏನು, ಟರ್ಮಿನೇಟಿಂಗ್ ಆಗಿದ್ರೆ ರ್ಯಾಷನಲ್ ನಂಬರು ಆಗಿರುತ್ತೆ, ಹೌದಲ್ವಾ. ಸೊ ಯಾವಾಗ ನಮಗೆ
ಟರ್ಮಿನೇಟಿಂಗ್ ಅಂದರೆ ಏನು, ಎಕ್ಸಾಕ್ಟ್ಲಿ ಡಿವೈಡ್ ಆಗುತ್ತೋ ಆವಾಗ ನಮಗೆ ಅದು ಏನಾಗಿರುತ್ತೆ, ರ್ಯಾಷನಲ್ ನಂಬರ್ ಆಗಿರುತ್ತೆ. ಇಲ್ಲ ಅಂದರೆ ನಾನ್ ಟರ್ಮಿನೇಟಿಂಗ್ ಆಗಿದ್ದರೆ ಏನಾಗಿರುತ್ತೆ, ಇರ್ಯಾಷನಲ್ ನಂಬರ್ ಆಗಿರುತ್ತೆ. ಸೊ ನಾವಿಲ್ಲಿ ಯಾವ ಫಾರ್ಮಲ್ಲಿದೆ ನಮಗೆ ರ್ಯಾಷನಲ್ ನಂಬರು, P/Q ಫಾರ್ಮಲ್ಲಿದೆ. ಸೊ ಓಕೆನಾ. ಸೊ ಇವಾಗ ಯಾವುದೇ ಫ್ಯಾಕ್ಟರ್ಸ್ನ ತೊಗೊಳ್ಳಿ. ಎಕ್ಸಾಂಪಲ್ ನಾನೀಗ 13/80 ಅಂತ ತೊಗೊಳ್ತೀನಿ. ಇದನ್ನು ಡಿವೈಡ್ ಮಾಡಿದಾಗ 80ನ ಹೇಗೆ ಪ್ರೈಮ್ ಫ್ಯಾಕ್ಟರ್ಸಲ್ಲಿ ಬರಿಬೋದು ನೋಡಿ. 80ನ ಹೇಗೆ ಬರಿಬೋದು, 2 ಇಂದ ಡಿವೈಡ್ ಆದರೆ 2 4s 8, 0, 2 2s, 2 10s, 2 5s, 5 1s ಅಲ್ವಾ. ಸೊ ಎಷ್ಟು ರಿಪೀಟ್ ಆಗಿದೆ, 1 2 3 4. 80ನ ಹೇಗೆ ಬರಿಬೋದು, 3 ಪವರ್ 2 ಪವರ್ 4 ಇಂಟು 5 ಈ ರೀತಿ ಬರಿಬೋದು. ಓಕೆನಾ. ಇನ್ನೊಂದು ತೊಗೊಳ್ಳಿ, ನಂಬರು 7/24 ತೊಗೊಳ್ಳಿ. 7/24ನ ಹೇಗೆ ಬರಿಬೋದು, 24ನ ಇದೇ ರೀತಿ ಮಾಡಿದಾಗ ನಿಮಗೆ ಹೇಗೆ ಬರುತ್ತೆ, 2 1s 2 2s 2 6 12 2 3s. ಹಾಗಾದರೆ ಹೇಗೆ ಬರಿಬೋದು, 13ನ 2 ಕ್ಯೂಬ್ ಇಂಟು 3 ನೋಡಿ, ಎಲ್ಲ ಪ್ರೈಮ್ ಫ್ಯಾಕ್ಟರ್ಸಲ್ಲೇ ಬರ್ತಾ ಹೋಗುತ್ತೆ. ಸೊ ಓಕೆನಾ. ಸೊ ಈ ರೀತಿ ಇರುವಂತಹ ನಂಬರ್ಸ್ನ ನಾವೇನು ಹೇಳ್ತೀವಿ, ಈಗ ಏನಾಗಿದೆ ಇಲ್ಲಿ, ದ ಡಿನಾಮಿನೇಟರ್ ಆಫ್ ಎನಿ ರ್ಯಾಷನಲ್ ನಂಬರ್ ಇಸ್ ಇನ್ ದ ಫಾರ್ಮ್ ಆಫ್, ಯಾವ ರೀತಿ ಬರಿಬೋದು, 2 ಪವರ್ m ಇಂಟು 5 ಪವರ್ n, 2 ಪವರ್ m ಇಂಟು 5 ಪವರ್ n ಈ ಪವರಲ್ಲೇ ಬರಿಬೋದು. ಈಗ ಡಿನಾಮಿನೇಟರು 2 ಅಥವಾ 3 ಅಥವಾ 5 ಆಗಿರುತ್ತೆ. ಇದೇ ಫ್ಯಾಕ್ಟರ್ಸ್ ಬರುತ್ತೆ, ಡೆಸಿಮಲ್ಸು, ಬೇರೆ ಯಾವುದು ಬರಲ್ಲ ಅಂತ. ಓಕೆನಾ. ಸೊ ಈಗ 2 ಪವರ್ 7/25 ಅಂದರೆ 5 ಬರುತ್ತೆ ಇಲ್ಲಿ. ಓಕೆನಾ. ಸೊ ಗೊತ್ತಾಗ್ತಾ ಇದೆಯಾ. ಸೊ ಈ ರೀತಿ ನಾವು ಮಾಡ್ಕೊತಾ ಹೋಗ್ಬೋದು. ಸೊ ಇಲ್ಲ, ಫೈನಲ್ ಆನ್ಸರ್ ಏನು ಮಾಡೋದು, ಏನಂತ ಹೇಳ್ತೀವಿ, ದ ಡಿನಾಮಿನೇಟರ್ ಯಾವ ಫಾರ್ಮಲ್ಲಿ ಏನು ಹೇಳ್ತಾ ಇದೆ ಅಂತ ಕೇಳಿದಾರಲ್ವ ಇಲ್ಲಿ 6th ಕ್ವಶನಲ್ಲಿ. ಏನು ಪ್ರಾಪರ್ಟಿ ಕ್ಯೂ ಮಸ್ಟ್ ಸ್ಯಾಟಿಸ್ಫೈ ಅಂತ ಹೀಗೆ ಹೇಳ್ಬೋದು. ದ ಡಿನಾಮಿನೇಟರ್ ಆಫ್ ಎನಿ ರ್ಯಾಷನಲ್ ನಂಬರ್ ಇನ್ ದ ಫಾರ್ಮ್ ಆಫ್ 2 ಪವರ್ m ಇಂಟು 5 ಪವರ್ n ತೋರಿಸಿದ್ದೀನಿ. ಹ್ಯಾವಿಂಗ್ ಐದರ್ 2 or 5 and both prime factors than the rational number can be expressed in the form of terminating decimal expansion. ಯಾವ ಫಾರ್ಮಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ, ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್ ಫಾರ್ಮಲ್ಲಿ ಮಾಡ್ತಾ ಇದ್ದೀವಿ. ಓಕೆನಾ. ನೆಕ್ಸ್ಟ್ ಕ್ವಶನ್, write 3 numbers whose decimal expansions are non-terminating, non-recurring ಅಂತ ಕೇಳಿದ್ದಾರೆ. ಸೊ ಇಟ್ ಶುಡ್ ಬಿ ನಾನ್-ಟರ್ಮಿನೇಟಿಂಗ್. ನೀವು ಯಾವ ನಂಬರ್ಸ್ ಆದರೂ ತೊಗೋಬೋದು, ಬಟ್ ಏನಾಗಿರಬೇಕು, ಇದು ನಾನ್-ಟರ್ಮಿನೇಟಿಂಗ್ ಆಗಿರಬೇಕು, ನಾನ್-ರೆಕರಿಂಗ್ ಆಗಿರಬೇಕು. ನೋಡೋಣ. ಫಸ್ಟ್ ನಾನು ತಗೊತಿದ್ದೀನಿ 0.40400 ನೋಡಿ, 4000 4 ಹೀಗೆ ಬರ್ತಾ ಹೋದರೆ ನಿಮಗೆ ಕಂಟಿನ್ಯೂ ಆಗುತ್ತೆ. ಓಕೆನಾ. ನೋಡಿ, ಇದು ನಾನ್ ಟರ್ಮಿನೇಟಿಂಗ್ ಆಗಿದೆ, ನಾನ್ ರೆಕರಿಂಗ್ ಆಗಿದೆ. ಒಂದೇ ನಂಬರ್ ರಿಪೀಟ್ ಆಗ್ತಾ ಇಲ್ಲ. ಇಲ್ಲಿ ನೋಡಿ 40 ಬಂತು, ಇಲ್ಲಿ 400 ಬಂತು, ಇಲ್ಲಿ 4000 ಬಂತು. ಸೊ ನಮಗೆ ನಾನ್ ರೆಕರಿಂಗ್ ನಾನ್ ರಿಪೀಟಿಂಗ್ ಅಂದರೆ ಹೇಗಿರಬೇಕು, ಈಗ 0.178 ಅಂದರೆ 178 3 ಡಿಜಿಟ್ಸೇ ರಿಪೀಟ್ ಆಗಬೇಕು. ಇದು ರೆಕರಿಂಗು ಅಲ್ವಾ. ಇದು ನಾನ್ ರೆಕರಿಂಗ್, ನಾನ್ ಟರ್ಮಿನೇಟಿಂಗು. ಹೀಗೆ ನೀವು ಬರಿಬೋದು. ಈಗ 0.0070007 ಈ ರೀತಿ ಬರೆಯೋದು, ಈ ರೀತಿ. ಅಥವಾ 0.72007200 ನೋಡಿ, ಈ ರೀತಿ ಎಲ್ಲ. ಇವೆಲ್ಲ ಏನು, ನೀವು ಯಾವುದೇ ನಂಬರ್ಸ್ನ ತೊಗೊಂಡ್ರು ಅದೇನಾಗಿರಬೇಕು, ನಾನ್ ಟರ್ಮಿನೇಟಿಂಗ್ ಆಗಿರಬೇಕು, ನಾನ್ ರೆಕರಿಂಗ್ ಆಗಿರಬೇಕು. ಸೊ ಓಕೆ, ಅರ್ಥ ಆಗಿದೆ ಅಂದ್ಕೊತೀನಿ. ನೆಕ್ಸ್ಟ್ ಕ್ವಶನ್, find the 3 different irrational numbers between the rational number 5/7 and 9/11. ಸೊ ನೋಡಿ, 5/7 ಮತ್ತು 9/11 ಇನ್ ಬಿಟ್ವೀನ್ ರ್ಯಾಷನಲ್ ನಂಬರ್ಸ್ ಬರೀಬೇಕು. ಸೊ ಏನು ಹೇಳ್ತಾ ಇದ್ದಾರೆ, 5/7ನ 7ಇಂದ 5 ಡಿವೈಡ್ ಮಾಡಿದ್ರೆ ನಿಮ್ಗೇನು ಬರ್ತದೆ, 0.714285. ಸೊ ಸೇಮ್ ನಂಬರ್ ರಿಪೀಟ್ ಆಗ್ತಾ ಇದೆ, ಇದು ರೆಕರಿಂಗು. ಇಲ್ಲೂ ಕೂಡ 9/11 ಅಂದರೆ 0.818181 ರೆಕರಿಂಗ್ ಆಗಿದೆ. ಸೊ ಈ ಎರಡೂ ನಂಬರ್ಸ್ ಮಧ್ಯೆ ಇನ್ ಬಿಟ್ವೀನ್ ನಂಬರ್ಸ್ನ ಬರಿಬೇಕು, ಇರ್ಯಾಷನಲ್ ನಂಬರ್ಸ್ನ. ಹೇಗೆ ಬರೆಯೋಣ, ಇದ್ರ ಮಧ್ಯೆ ಇರುವಂಥದ್ದು ಫಸ್ಟ್ ಒನ್ ನೋಡಿ,
0.760760 ಇದು ಆಗುತ್ತೆ ಅಲ್ವಾ. ಸೊ ಫಸ್ಟ್ ಒನ್ ಇದು ಕೇಳಿದ್ದೀನಿ. ಸೆಕೆಂಡ್ ಒನ್ ಏನು ಬರಿಬೋದು, 0.78178111 ಈ ರೀತಿ ಬರಿಬೋದು. ಓಕೆನಾ. ಥರ್ಡ್ ಒನ್ನು 0.7907920793 ಈ ರೀತಿ. ಓಕೆನಾ. ಸೊ ಇದೇನಾಗಿದೆ, ಇದೆಲ್ಲ ಇರ್ಯಾಷನಲ್ ನಂಬರ್ಸ್. ಇವೆರಡರ ಮಧ್ಯೆ ಇರಬೇಕು. 0.71 ಆ್ಯಂಡ್ 0.81 ಮಧ್ಯೆ ಇನ್ ಬಿಟ್ವೀನ್ ನೀವು ಯಾವ ನಂಬರ್ಸ್ ಬರೆದ್ರೂ ಓಕೆ, ಬಟ್ ಇಟ್ ಶುಡ್ ಬಿ ಎ ಇರ್ಯಾಷನಲ್ ನಂಬರ್. ಓಕೆನಾ. ಇರ್ಯಾಷನಲ್ ನಂಬರ್ ಅಂತಂದರೆ ಗೊತ್ತಾಗಿದೆ ನಿಮಗೆ. ಇರ್ಯಾಷನಲ್ ನಂಬರ್ ಅಂದರೆ ಏನಾಗಿರುತ್ತೆ, ಇಟ್ ಶುಡ್ ಬಿ ನಾನ್ ಟರ್ಮಿನೇಟಿಂಗ್, ನಾನ್ ರೆಕರಿಂಗ್ ಆಗಿರಬೇಕು. ಆ ರೀತಿ ಇರುವಂಥ ನಂಬರ್ಸ್ನ ಬರಿಬೇಕು. ಓಕೆ, ಅರ್ಥ ಆಯಿತು ಅಂದ್ಕೊಳ್ತೀನಿ. ನೆಕ್ಸ್ಟ್ ಪ್ರಾಬ್ಲಮ್, ಕ್ಲಾಸಿಫೈ ದ ಫಾಲೋಯಿಂಗ್ ನಂಬರ್ಸ್ ಆ್ಯಸ್ ರ್ಯಾಷನಲ್ ಆ್ಯಂಡ್ ಇರ್ಯಾಷನಲ್. ನೋಡಿ, ಇಲ್ಲಿ ರ್ಯಾಷನಲ್ಲು ಅಥವಾ ಇರ್ಯಾಷನಲ್ ಅಂತ ಪ್ರೂವ್ ಮಾಡಬೇಕು. ಸೊ √23 ಪರ್ಫೆಕ್ಟ್ ನಂಬರ್ ಅಲ್ಲ. ಸೊ ಇಟ್ ಶುಡ್ ಬಿ ಎ ಇರ್ಯಾಷನಲ್ ನಂಬರ್. ಇರ್ಯಾಷನಲ್ ನಂಬರ್ ಅಂದರೆ ನೀವು ಡಿವೈಡ್ ಮಾಡ್ತಾ ಹೋದರೆ ಏನಾಗಿರಬೇಕು, ಇದು ನಾನ್ ಟರ್ಮಿನೇಟಿಂಗ್, ನಾನ್ ರೆಕರಿಂಗ್ ಆಗಿರುತ್ತೆ. ಸೊ ಇಟ್ ಈಸ್ ಇರ್ಯಾಷನಲ್. ಸೊ ನೆಕ್ಸ್ಟ್ ಒನ್, √225 it is a perfect number. Square root of √225 is 50. So it is a rational number. Next 0.3796 ಎಂಡ್ ಆಗ್ತಾ ಇದೆ. ಸೊ ಇಟ್ ಈಸ್ ಆಲ್ಸೋ ರ್ಯಾಷನಲ್ ನಂಬರ್. ಯಾಕೆಂದರೆ ಇದು ಟರ್ಮಿನೇಟಿಂಗು, ಅದರಿಂದ ರ್ಯಾಷನಲ್ ನಂಬರು. ನಾನ್ ಟರ್ಮಿನೇಟಿಂಗ್, ನಾನ್ ರೆಕರಿಂಗ್ ಆದರೆ ಇರ್ಯಾಷನಲ್ ನಂಬರು. ನೋಡಿ, ಇದು 7.478478 ಅಂತ ಇದೆ. ಸರಿ, ಇದು ಸೊ ಕಂಟಿನ್ಯೂಸ್ ಡಾಟ್ ಕೊಟ್ಟಿರೋದ್ರಿಂದ ಇದೇನಾಗಿದೆ, ಇದು ನಾನ್ ಟರ್ಮಿನೇಟಿಂಗ್ ಆಗಿರೋದ್ರಿಂದ, ಬಟ್ ರೆಕರಿಂಗ್ ಡೆಸಿಮಲ್ ಎಕ್ಸ್ಪೆನ್ಷನ್ ಆಗಿರೋದ್ರಿಂದ ಇದೇನಾಗಿದೆ ನೋಡಿ, 478478 ರಿಪೀಟ್ ಆಗ್ತಾ ಇದೆ. ಸೊ 478478 ರಿಪೀಟ್ ಆಗ್ತಾ ಇರೋದ್ರಿಂದ ಇದನ್ನ ರ್ಯಾಷನಲ್ ನಂಬರ್ ಅಂತೀವಿ. ನೆಕ್ಸ್ಟ್ ಲಾಸ್ಟ್ ಫಿಫ್ತ್ ಒನ್, 1.010100100100 ಅಂತ ಇದೆ. ಸೊ ಇದು ಆಬ್ವಿಯಸ್ಲಿ ಇರ್ಯಾಷನಲ್ ನಂಬರ್ ಬಿಕಾಸ್ ಇಟ್ ಈಸ್ ನಾನ್ ಟರ್ಮಿನೇಟಿಂಗ್, ನಾನ್ ರೆಕರಿಂಗ್. ಸೊ ಇದು ನಿಮಗೆ ರ್ಯಾಷನಲ್ ನಂಬರು, ಇರ್ಯಾಷನಲ್ ನಂಬರ್ನ ಹೇಗೆ ಐಡೆಂಟಿಫೈ ಮಾಡೋದು ಅಂತ. ಟರ್ಮಿನೇಟಿಂಗ್ ಆಗಿದ್ದರೆ ಏನಾಗಿರುತ್ತೆ, ರ್ಯಾಷನಲ್ ನಂಬರ್ ಆಗಿರುತ್ತೆ. ನಾನ್ ಟರ್ಮಿನೇಟಿಂಗ್, ನಾನ್ ರೆಕರಿಂಗ್ ಆಗಿದ್ದರೆ ಇದು ಇರ್ಯಾಷನಲ್ ನಂಬರು. ಓಕೆನಾ. ನೋಡಿ, ಇರ್ಯಾಷನಲ್, ರ್ಯಾಷನಲ್, ಇದು ಎಕ್ಸಾಕ್ಟ್ಲಿ 15 ಇರುತ್ತೆ. ಸೊ ಇಟ್ ಈಸ್ ರ್ಯಾಷನಲ್. ಎಂಡಿಂಗ್ ಟರ್ಮಿನೇಟಿಂಗ್, ಸೊ ರ್ಯಾಷನಲ್. 478 ರಿಪೀಟ್ ಆಗ್ತಾ ಇದೆ. ನಾನ್ ರೆಕರಿಂಗ್ ಆಗಿರೋದ್ರಿಂದ ರ್ಯಾಷನಲ್ಲು. ಇದು ರೆಕರಿಂಗ್, ನಾನ್ ರಿಪೀಟಿಂಗ್, ಇಟ್ ಈಸ್ ಇರ್ಯಾಷನಲ್ ನಂಬರ್. Next exercise 1.4, classify the following numbers as rational or irrational. ಓಕೆನಾ. ಎಸ್, ನೋಡಿ ಇಲ್ಲಿ 2 - √5 ಅಲ್ಲಿ ಏನಾಗಿದೆ, ಇಲ್ಲಿ ಇದು 2 ರ್ಯಾಷನಲ್ ನಂಬರು, √5 ಇರ್ಯಾಷನಲ್ ನಂಬರು. ಸೊ 2 - √5 ಈಸ್ ಇರ್ಯಾಷನಲ್ ನಂಬರ್. ಓಕೆನಾ, ಇಟ್ ಈಸ್ ಇರ್ಯಾಷನಲ್ ನಂಬರ್. ನೆಕ್ಸ್ಟ್ 3 + √23 - √23, remove the bracket, you get +2√23 - √23 ಕ್ಯಾನ್ಸಲ್ಲು. ಆನ್ಸರ್ ಏನು ಬಂತು, 3 ಏನಾಗಿದೆ, ಇದು ರ್ಯಾಷನಲ್ ನಂಬರ್. ರ್ಯಾಷನಲ್ ನಂಬರ್. ಇಯರ್ ಆಲ್ಸೋ 2/√7, 7/√7 ಕ್ಯಾನ್ಸಲ್ಲು. ಆನ್ಸರ್ ಯು ಗೆಟ್ 2/7. ಸೊ ಇಟ್ ಈಸ್ ಆಲ್ಸೋ ವಾಟ್, ರ್ಯಾಷನಲ್ ನಂಬರ್. Okay, next 1/√2, it is irrational number. ಸೊ ಪೈ ಆಲ್ಸೋ ನಮಗೆ ಏನು ಬರುತ್ತೆ, ಇರ್ಯಾಷನಲ್ ಬರುತ್ತೆ. ಯಾಕೆ ಅಂತಂದರೆ ಪೈನ ನಮಗೆ ಎಕ್ಸಾಕ್ಟಾಗಿನೂ ನಮಗೆ ವ್ಯಾಲ್ಯೂಸ್ ಗೊತ್ತಿಲ್ಲ. ನೀವು ಡಿವೈಡ್ ಮಾಡಿ ಪೈನ, ಇಟ್ ಕೀಪ್ ಆನ್ ಗೋಯಿಂಗ್, ತುಂಬ ಹೋಗ್ತಾನೆ ಇರುತ್ತೆ ಕಂಟಿನ್ಯೂಯಸ್ ಆಗಿ. ಸೊ ಅದರಿಂದ ಎಕ್ಸಾಕ್ಟ್ ಆನ್ಸರ್ ಗೊತ್ತಿಲ್ಲ ನಮಗೆ. 3.122/7 ಇದನ್ನು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಅಂತ ತೊಗೊಳ್ತೀವಿ. ಸೊ 22/7 ನೀವು ಡಿವೈಡ್ ಮಾಡ್ತಾ ಹೋದರೆ ನಿಮಗೆ 3.14 ಸಮಥಿಂಗ್ ಬರ್ತಾ ಹೋಗುತ್ತೆ.
ಸೊ ಅದಕ್ಕೆ ನಾವೇನು ಮಾಡ್ತೀವಿ 2π ಪೈನ ಇರ್ಯಾಷನಲ್ ನಂಬರ್ ಅಂತೀವಿ. ಸೊ 2π, ಸೊ ಇಟ್ ಈಸ್ ಆಲ್ಸೋ ಇರ್ಯಾಷನಲ್ ನಂಬರ್.